ರಾಜ್ಯದಲ್ಲಿ ಮುಂಗಾರು ಮಳೆಯ ಲಾಟರಿ ಆಟ ಶುರುವಾಗಿದೆ. ಒಂದ್ ಕಡೆ ಮಳೆ, ಇನ್ನೊಂದ್ ಕಡೆ ಬರ. ಜನರು ಪರಿತಪಿಸ್ತಾ ಇರುವಂತ ಹೊತ್ತಲ್ಲೇ ಅಲ್ಲಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮುಂಗಾರಿನ ಕಣ್ಣಾಮುಚ್ಚಾಲೆಗೆ ಜನ ತತ್ತರಿಸಿ ಹೋಗ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಉಳ್ಳಾಲದ ಬಟ್ಟಪ್ಪಾಡಿಯಲ್ಲಿ ತೀವ್ರ ಕಡಲ್ಕೊರೆತ ಆಗ್ತಾ ಇದೆ. ಕಲ್ಲನ್ನ ಹಾಕಿದ್ರೂ ಕೂಡ ರಕ್ಕಸ ಗಾತ್ರದ ಅಲೆಗಳು ಇಲ್ಲಿ ದಡವನ್ನ ಅಪ್ಪಳಿಸ್ತಾ ಇದೆ. ರಾತ್ರಿ ಸುರಿದ ಮಳೆಗೆ ತೇಲಾಡಿದ ದವಸ ಧಾನ್ಯ. ಕರುನಾಡಲ್ಲಿ ಈ ಬಾರಿ ಮಳೆ ಅನ್ನೋದೇ ಮರೀಚಿಕೆಯಾಗಿದೆ. ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಮಳೆಯಾಗೋದು ಬಿಟ್ರೆ ಎಲ್ಲೂ ವರುಣನ ಸದ್ದೇ ಇಲ್ಲ. ಇದರ ಮಧ್ಯೆ ಕೆಲವು ಗ್ರಾಮಗಳಲ್ಲಿ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಆಗೊಮ್ಮೆ ಈಗೊಮ್ಮೆ ಸುರಿಯೋ ಮಳೆ ಹಲವರ ಬದುಕನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಚಿತ್ರದುರ್ಗದ ವಿಪಾಳ್ಯ ಗ್ರಾಮದಲ್ಲಿ ನಿನ್ನೆ ಸುರಿದ ಮಳೆ ಜನರನ್ನ ಕಂಗಾಲಾಗಿಸಿದೆ. ಮಳೆಯ ನೀರು ಹೊರಹೋಗಲು ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮನೆಗಳಿಗೆ ನೀರು ನುಗ್ಗಿದೆ. ಇದರ ಪರಿಣಾಮ ದವಸ ಧಾನ್ಯಗಳ ಜೊತೆಗೆ ರಸಗೊಬ್ಬರವೆಲ್ಲ ನೀರು ಪಾಲಾಗಿದೆ. ಬಿರುಗಾಳಿ ಅಬ್ಬರ, 200 ಮಕ್ಕಳು ಬಚಾವ್. ಇನ್ನು ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡ ಗ್ರಾಮದಲ್ಲೂ ಭಾರೀ ಮಳೆಯಾಗಿದೆ. ವರುಣನ ಅಬ್ಬರಕ್ಕಿಂತಲೂ ಬಿರುಗಾಳಿ ಅಬ್ಬರವೇ ಜೋರಾಗಿತ್ತು. ಇದರ ಪರಿಣಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿಗೆ ಹಾಕಿದ್ದ ಶೀಟ್ಗಳು ದಿಕ್ಕಾಪಾಲಾಗಿವೆ. ಅದೃಷ್ಟವಶಾತ್ ಶಾಲೆ ಮುಗಿದ ಕೆಲವೇ ಹೊತ್ತಲ್ಲಿ ಬಿರುಗಾಳಿ ಬೀಸಿದ್ರಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಎದೆ ನಡುಗಿಸುತ್ತೆ ತೆಂಗಿನ ಮರ ಬೀಳೋ ದೃಶ್ಯ. ಅದೃಷ್ಟ ಚೆನ್ನಾಗಿದ್ರೆ ಸಾವನ್ನೂ ಗೆಲ್ಲಬಹುದು ಅನ್ನೋದಕ್ಕೆ ಈ ದೃಶ್ಯವೇ ಜೀವಂತ ಸಾಕ್ಷಿ. ಒಂದೇ ಒಂದು ಕ್ಷಣ ಅಲ್ಲೇ ಇದ್ದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನ ಊಹಿಸಿಕೊಳ್ಳೋದು ಕಷ್ಟ ಬಿಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಪೈಚಾರ್ನಲ್ಲಿ ಬೆಚ್ಚಿ ಬೀಳಿಸೋ ಘಟನೆಯೊಂದು ನಡೆದಿದೆ. ವ್ಯಕ್ತಿಯೊಬ್ಬರು ಮಳೆ ನೀರು ಸಂಗ್ರಹಿಸುತ್ತಿದ್ದ ಹೊತ್ತಲ್ಲಿ ಏಕಾಏಕಿ ತೆಂಗಿನ ಮರ ಬಿದ್ದಿದೆ. ವ್ಯಕ್ತಿ 2 ಹೆಜ್ಜೆ ಮುಂದೆ ಇಡ್ತಿದ್ದಂತೆ ಅದೇ ಜಾಗಕ್ಕೆ ತೆಂಗಿನ ಮರ ಅಪ್ಪಳಿಸಿದೆ. ಒಂದೇ ಒಂದು ನಿಮಿಷ ಹಿಂದೆ ಮುಂದೆ ಆಗಿದ್ರೂ ನಡೆಯಬಾರದ ಘಟನೆ ನಡೆದೋಗ್ತಿತ್ತು. ಮಂಗಳೂರಲ್ಲಿ ರಕ್ಕಸ ಅಲೆಗಳ ಅಬ್ಬರ. ಕರಾವಳಿಯಲ್ಲಿ ಭಾರೀ ಮಳೆಯಾಗಲಿದೆ ಅನ್ನೋ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಡ್ತಾನೇ ಇದೆ. ಆದರೆ ಮಳೆ ಮಾತ್ರ ಆಗ್ತಿಲ್ಲ. ಇದರ ಮಧ್ಯೆ ಈಗ ಅರಬ್ಬಿ ಸಮುದ್ರ ರೊಚ್ಚಿಗೆದ್ದಂತೆ ಕಾಣಿಸ್ತಿದೆ. ರಕ್ಕಸ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಿದ್ದು ಮಂಗಳೂರಿನ ಉಳ್ಳಾಲ, ಸೋಮೇಶ್ವರ, ಉಚ್ಚಿಲ ಹಾಗೂ ಬಟ್ಟಪ್ಪಾಡಿಯಲ್ಲಿ ಭೀಕರ ಕಡಲ್ಕೊರೆತ ಶುರುವಾಗಿದೆ. ಇದರ ಪರಿಣಾಮ 100 ತೆಂಗಿನ ಮರಗಳು ಸಮುದ್ರ ಪಾಲಾಗಿವೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಉಳ್ಳಾಲದ ಬಟ್ಟಪ್ಪಾಡಿಯಲ್ಲಿ ತೀವ್ರ ಕಡಲ್ಕೊರೆತ ಆಗ್ತಾ ಇದೆ. ನಾನೀಗ ನೇರವಾಗಿ ನಿಮ್ಮನ್ನ ಬಟ್ಟಪ್ಪಾಡಿಯ ಕಡಲ ಕಿನಾರೆಯಿಂದ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕಳೆದ 5-6 ವರ್ಷಗಳಿಂದ ತೀವ್ರವಾಗಿ ಹಾನಿಗೊಳಗಾಗ್ತಾ ಇದೆ ಬಟ್ಟಪ್ಪಾಡಿ, ಉಚ್ಚಿಲ ಪ್ರದೇಶಗಳು. ಸದ್ಯಕ್ಕೆ ಕಲ್ಲನ್ನ ಹಾಕಿದ್ರೂ ಕೂಡ ರಕ್ಕಸ ಗಾತ್ರದ ಅಲೆಗಳು ಇಲ್ಲಿ ದಡವನ್ನ ಅಪ್ಪಳಿಸ್ತಾ ಇದೆ. ಸಾಕಷ್ಟು ಕಲ್ಲುಗಳನ್ನ ಹಾಕಿದ್ರೂ ಕೂಡ ಅದು ಕಲ್ಲು ನಿಲ್ತಾ ಇಲ್ಲ. ಪ್ರತಿ ವರ್ಷ ತೀವ್ರವಾದ ಕಡಲ್ಕೊರೆತ ಆಗ್ತಾ ಇದೆ. ಕಡಲು ಪ್ರಕ್ಷುಬ್ಧವಾಗಿದ್ರೂ ಪ್ರವಾಸಿಗರು ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಎಷ್ಟೇ ಮುನ್ನೆಚ್ಚರಿಕೆ ನೀಡಿದ್ರೂ ಪ್ರವಾಸಿಗರ ಹುಚ್ಚಾಟ ಕಡಿಮೆ ಆಗ್ತಿಲ್ಲ. ಕಡಲ್ಕೊರೆತ ತಡೆಯಲು ಹಾಕಿರುವ ಬಂಡೆಗಳ ಮೇಲೆ ನಿಂತು ಮಸ್ತಿ ಮಾಡುತ್ತಿದ್ದಾರೆ. ಸೆಲ್ಫಿ ಹುಚ್ಚಲ್ಲಿ ಸಾವಿನ ಜೊತೆ ಸರಸವಾಡುತ್ತಿದ್ದು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಸಾವೇ ಕಣ್ಮುಂದೆ ಅಪ್ಪಳಿಸುತ್ತೆ. ಒಟ್ನಲ್ಲಿ ಮುಂಗಾರು ಶುರುವಾಗಿ 15 ದಿನವಾಗ್ತಾ ಬಂದ್ರೂ ವರುಣ ಮಾತ್ರ ಅಬ್ಬರಿಸ್ತಿಲ್ಲ. ಅಲ್ಲಲ್ಲಿ ಮಳೆಯಾಗ್ತಿರೋದು ಬಿಟ್ರೆ ಇಡೀ ಕರುನಾಡಲ್ಲಿ ಕಡು ಬೇಸಿಗೆ ಇನ್ನೂ ಕಾಡುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.